ಪವಿತ್ರತೆ ಇಲ್ಲದೆ ಯಾರೂ ದೇವರನ್ನು ನೋಡಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಪವಿತ್ರತೆ ಇಲ್ಲದೆ ನೀವು ದೇವರನ್ನು ನೋಡಲು ಸಾಧ್ಯವಿಲ್ಲ. ಅದರಿಂದ ವ್ಯರ್ಥವಾದ ಎಲ್ಲವನ್ನು ತೊಡೆದು ಹಾಕಬೇಕು. ಈ ಕ್ರೂಸಿನ್ ಧ್ಯಾನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಟ್ಟದೆಲ್ಲವನ್ನೂ ಬಿಟ್ಟುಬಿಡಿ. ನಿನ್ನ ಕೆರಗೆಳೆಯೋ ಕೆಲಸಗಳು ನಿನಗೇಕೆ ಬೇಕು? ಪ್ರತಿ ಪಾಪವೂ ಒಂದು ಸತ್ತ ಭಾರ. ನಾನು ಕೇಳಿದ್ದಾಗ ನೀನು ಮೇಲಕ್ಕೆ ಬೆಳೀತಿದ್ರೆ ಇದು ಸತ್ತ ಭಾರವಾಗಿ ನಿನ್ನನ್ನು ಕೆಳಗೆಳೆಯುತ್ತದೆ. ದೇವರ ಮುಂದೆ ಧೈರ್ಯವಿಲ್ಲ, ಮಾನವರ ಮುಂದೆ ಧೈರ್ಯವಿದೆ. ಹಾಗಾದ್ರೆ ಈ ಬದುಕಿಗೆ ಏನರ್ಥ? ನೀನ್ ದೇವರ ಮುಂದೆ ಧೈರ್ಯವಾಗಿರಬೇಕು. ಹೌದು, ನಾನು ಮೊಣಕಾಲ್ ಬಿದ್ದಾಗ ನಾನು ಧೈರ್ಯವಾಗಿ ದೇವರನ್ನ ಕೇಳ್ತೇನೆ, ಕೂಡ್ಲೆ ಅವನ್ ನನ್ಗೆ ಉತ್ತರ ಕೊಡ್ತಾನೆ. ಕೂಡ್ಲೆ, ಏಕೆಂದ್ರೆ ನನಗೆ ದೇವರನ್ನ ಹೇಗ್ ಸಂಪರ್ಕಿಸಬೇಕು ಎಂಬುದು ಗೊತ್ತಿದೆ. ಪವಿತ್ರ ಗ್ರಂಥದಿಂದ ನಾನು ಕಲಿತೇತುನೆ. ಎಲ್ಲ ಪಾಪಗಳನ್ನು ಮಾಡಿ ನನಗೆ ಕೃಪೆ ತೋರಿಸು ಎಂದು ಕೇಳ್ತೇವೆ. ಮತ್ತೆ ಮತ್ತೆ ನಾನು ಪಾಪಗಳನ್ನ ಮಾಡ್ತಿದ್ದೀನಿ ಅಂದ್ರೆ ನಿಜವಾಗಿ ನಾವು ದೇವರ ಸ್ಥಾನದಲ್ಲಿದ್ರೆ ಏನ್ ಮಾಡ್ತೇವೆ? ಒಂದೆರಡು ಬಾರಿಗಳು ಹೊಡಿತೀವಿ ಅವರ. ಅದೇ ದೇವರು ತುಂಬಾ ಕರುಣೆಯುಳ್ಳವನು. ಅದಕ್ಕಾಗಿಯೇ ಅವನು ನಮ್ಮನ್ನು ಬದುಕಿಸ್ತಿದ್ದಾನೆ. ಹೆಚ್ಚಾಗಿ ಮಾತಾಡ್ತಾ ಕಾಲ್ ಜಾರಿ ಬಿದ್ದವನಂತೆ. ಈ ಪಂಡರಂಗದಲ್ಲಿ ಬಿದ್ದಿದ್ದಾನೆ. ಪಂಡರಂಗದಲ್ಲಿ ಒಬ್ನು ಬಿದ್ದಿದ್ದಾನೆ. ಬಿದ್ರೆ ಅವನಲ್ಲಿ ಉಳಿಯೋದಿಲ್ಲ, ತಕ್ಷಣ ಎದ್ಕೊಳ್ತಾನೆ. ತಕ್ಷಣವೇ. ಈಗ ನೀವು ರಸ್ತೆಯಲ್ಲಿ ಹೋಗ್ತಿದ್ದೀರಾ ಎಂದು ಊಹಿಸಿ, ನೀವು ಬಿದ್ರೆ ಬೆಳಿಗ್ಗೆ ಬಿದ್ದು ಸಂಜೆವರೆಗೆ ಅಲ್ಲಿ ಇರ್ತೀರಾ? ನೀವೇನ್ ಮಾಡ್ತೀರಿ? ಒಂದೇ ಸಲ ಎದ್ಕೊಳ್ತೀವಿ. ಯಾರಾದ್ರೂ ನೋಡ್ಲಾ? ಅಯ್ಯೋ, ಯಾರು ನೋಡಿಲ್ವಲ್ಲ ಎನ್ಕೊಂಡು ಸ್ವಲ್ಪ ಧೂಳು ತೊಳೆದು ಮತ್ತೆ ಸರಿಯಾಗಿ ನಡೆಯಲು ಪ್ರಯತ್ನಿಸ್ತೀರಲ್ವಾ? ಹಾಗೆಯೇ ದೇವರು ಪರಿಶುದ್ಧರಾಗಲು ಕರೆಯಲಾಗಿದೆ. ಯು ಆರ್ ಕಾಲ್ಡ್ ಟು ಬಿ ಹೋಲಿ.